ಓಂ ಶ್ರೀ ಮುಕ್ತಿನಾಗಾಯ ನಮಃ. ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ಧರ್ಮದರ್ಶಿ, ಮುಕ್ತಿನಾಗ ದೇವಸ್ಥಾನ, ಬೆಂಗಳೂರು. ಹೌದು, ಈ ಮುಕ್ತಿನಾಗ ದೇವಸ್ಥಾನ ಏನು, ಅದರ ವಿಶೇಷತೆ ಏನು, ಅದೊಂದಷ್ಟು ತಿಳ್ಕೊಬೇಕಲ್ವ? ಖಂಡಿತವಾಗಿಯೂ ಕೂಡ. ಯಾಕೆ ಅಂದರೆ ಮುಕ್ತಿಗಳನ್ನು ಕೊಡ್ತಕ್ಕಂತಹ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರ. ಯಾವುದಕ್ಕಾಗಿ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು? ಸಮಸ್ತ ಸಮಸ್ಯೆಗಳಿಗೂ ಕೂಡ ಮುಕ್ತಿಯನ್ನು ಕೊಡುವಂತಹ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರ. ಹಾಗಾದರೆ ಇದರ ವೈಶಿಷ್ಟ್ಯ ಏನು? ಇದು ನಡೆದು ಬಂದಂತಹ ದಾರಿ, ಬೆಳೆದು ಬಂದಂತಹ ದಾರಿ ಏನು, ಅದನ್ನೊಂದಷ್ಟು ತಿಳ್ಕೊಳ್ಳೋಣ. ನೋಡಿ, 2001ನೇ ಇಸವಿಯ ಆಸುಪಾಸಿನಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರಿಗೆ ಕನಸಿನಲ್ಲಿ ಸ್ವಾಮಿ ಬಂದು, ನಾನು ಇಲ್ಲಿಯೇ ಹತ್ತಿರದಲ್ಲಿ ಇದ್ದೇನೆ, ನನ್ನನ್ನು ಬಂದು ನೋಡು ಅಂತ ಹೇಳಿದಾಗಾಯಿತು. ಹತ್ತಿರದಲ್ಲೇ ಇದ್ದೀನಿ ಅಂದರೆ ಎಲ್ಲಿ ಹೋಗಿ ನೋಡಬೇಕು ಅಂತ ದಿಗ್ಭ್ರಮೆ ಆದಾಗ, ಬೆಳಗಿನ ಜಾವದಲ್ಲಿ ಒಬ್ಬರು ಮನೆಗೆ ಬರ್ತಾರೆ. ಬಂದು ಅವರು ಕೇಳ್ತಾರೆ, ನಿಮ್ಮನ್ನು ನಮ್ಮದೊಂದು ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಇದ್ದೀವಿ ಗುರುಗಳೇ, ಬನ್ನಿ ಅಂತ ಹೇಳಿ ಅವರ ಜೊತೆಯಲ್ಲಿ ಅವರು ಹೋಗ್ತಾರೆ. ಅಲ್ಲಿ ಹೋಗಿ ಆ ಜಾಗವನ್ನೆಲ್ಲ ಒಂದು ಬಾರಿ ಅವಲೋಕನವನ್ನು ಮಾಡ್ತಾರೆ. ಅಲ್ಲಿ ಸ್ವಾಮಿ ದಿಢೀರಂತ ಪ್ರತ್ಯಕ್ಷ ಆಗತ್ತೆ. ಎಷ್ಟೆತ್ತರ? ಸುಮಾರು 18 ಅಡಿ ಎತ್ತರದಷ್ಟು ಎದ್ದು ನಿಂತು ತಾನು ದರ್ಶನವನ್ನು ಕೊಡುವಂತಹ ಸ್ವಾಮಿ ಈ ಸುಬ್ರಹ್ಮಣ್ಯ. ಅಂದು ರಾತ್ರಿ ಮನೆಗೆ ಬಂದು ಮಲಗಿದರೆ, ರಾತ್ರಿ ಮತ್ತೆ ಕನಸಿನಲ್ಲಿ, ನಾನು ನಿನಗೆ ಎಲ್ಲಿ ಕಂಡೆ ಆ ಜಾಗದಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ. ಇದೇನು ಸಾಮಾನ್ಯವಾದ ಕೆಲಸನ? ಖಂಡಿತ ಅಲ್ಲ. ಯಾಕೆ ಅಂದರೆ ಅವರು ಕೇವಲ ಒಬ್ಬ ಉಪನ್ಯಾಸಕರಾಗಿದ್ದಂಥವರು ಇಂತಹ ಬೃಹದಾದ ಕಾರ್ಯವನ್ನು ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಅವರು ಸುಮ್ಮನಾದರು. ಆದರೆ ಸ್ವಾಮಿ ಬಿಡಲಿಲ್ಲ. ಪುನಃ ಪುನಃ ಕನಸಿನಲ್ಲಿ ಬಂದು ಮತ್ತೆ ಅದನ್ನೇ ಹೇಳಿ ಅವರಿಗೆ ಆ ಕೆಲಸವನ್ನು ಮಾಡಲೇಬೇಕು ಅಂತ ತೀರ್ಮಾನವನ್ನು ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದು ಪ್ರಾರಂಭವಾದಂತಹ ಈ ಕೆಲಸ ಇಲ್ಲಿಯವರೆಗೆ ನಿರಂತರವಾಗಿ ನಡೀತಾ ಇದೆ. ಯಾಕಾಗಿ ಇಷ್ಟೊಂದು ದಿವಸಗಳ ಕಾಲ ಈ ಒಂದು ಅವಧಿ ಬೇಕಾಯಿತು ಅನಿಸುತ್ತಲ್ವಾ? ಹೌದು. ಯಾಕೆಂದರೆ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ ಒಂದು ದೊಡ್ಡ ದೇವಾಲಯವನ್ನು ನಿರ್ಮಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅಂತಹ ಕೆಲಸಕ್ಕೆ ಕೈ ಹಾಕಬೇಕು ಅಂದರೆ ಬಹಳ ಧೈರ್ಯವೂ ಬೇಕು. ಆದರೆ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರು ಧೈರ್ಯ ಕೆಡದಿರ, ಎದೆಗುಂದದಿರ ಅವರು ಈ ಕೆಲಸವನ್ನು ಪ್ರಾರಂಭ ಮಾಡಲೇಬೇಕು. ಸ್ವಾಮಿಯ ಆಜ್ಞೆ ಆಗಿದೆ, ನನಗೇಕೆ ಭಯ, ಅವನಿದ್ದಾನೆ ನನ್ನ ಜೊತೆ ಅಂತ ಹೇಳಿ ತೀರ್ಮಾನ ಮಾಡಿ ಈ ಒಂದು ದೇವಾಲಯದ ನಿರ್ಮಾಣ ಕಾರ್ಯವನ್ನು ಬಹಳ ಕಷ್ಟಪಟ್ಟು, ಅಲ್ಲಿರುವ ಒಂದೊಂದು ಕಲ್ಲು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಅಷ್ಟು ಶ್ರಮ ವಹಿಸಿ ನಿರ್ಮಾಣದ ಹಂತಕ್ಕೆ ಒಂದು ಕೆಲಸವನ್ನು ಕೈಗೊಂಡರು. 2004ನೇ ಇಸವಿಯ ಹೊತ್ತಿಗೆ ಗರ್ಭಗೃಹವಷ್ಟೇ ನಿರ್ಮಾಣ ಆಗಿ, ಆ ಗರ್ಭಗೃಹ ನಿರ್ಮಾಣ ಆದ ನಂತರ ಒಂದು ಪ್ರತಿಷ್ಠಾಪನೆ 2005ನೇ ಇಸವಿಯಲ್ಲಿ ಆಗುವಂಥದ್ದು. 2005ನೇ ಇಸವಿಯಲ್ಲಿ ಕೇವಲ ಗರ್ಭಗೃಹವಾದರೂ ಕೂಡ ತದನಂತರದಲ್ಲಿ ಈ ದೇವಾಲಯ ಪರಿಪೂರ್ಣಗೊಳ್ಳೋದು ಬಹಳ ಕಠಿಣವಾಗಿತ್ತು. ಯಾಕೆ ಅಂದರೆ ಅದು ಬೆಂಗಳೂರಿನ ಸ್ವಲ್ಪ ದೂರದಲ್ಲಿ ಇದ್ದದ್ದು, ಮತ್ತು ಅಲ್ಲಿ ಜನಸಂದಣಿ ಇಲ್ಲದೇ ಇದ್ದಂಥದ್ದು, ಮತ್ತು ಆ ಜಾಗದಲ್ಲಿ ಕೇವಲ ಸರ್ಪಗಳ ಸಂಚಾರ, ಯಾರೂ ಬರೋದಕ್ಕೆ ಹೆದರ್ಕೊಳ್ತಾ ಇದ್ದಂಥದ್ದು. ಈ ಎಲ್ಲ ಕಾರಣಗಳಿಂದ ಕ್ಷೇತ್ರದ ಬೆಳವಣಿಗೆಗೆ ಸ್ವಲ್ಪ ಕುಂಠಿತವಾಗಿತ್ತು. ಆದರೂ ಕೂಡ ಅವರು ಎದೆಗುಂದದೆ ಬಹಳ ಕಠಿಣವಾಗಿ ಒಂದು ಪ್ರಯಾಸವನ್ನು ಮಾಡಿ ತುಂಬ ಕಷ್ಟದಿಂದ ಈ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿದ ನಂತರ ಕೆಲವು ದಿವಸಗಳಲ್ಲಿ ಗೊತ್ತಾಗಿದ್ದೇನು ಗೊತ್ತಾ? ಈ ಜಾಗಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಅಂದರೆ 800 ವರ್ಷಗಳ ಹಿಂದೆ ಇವತ್ತೇನು ಈ ಮುಕ್ತಿನಾಗ ದೇವಾಲಯದ ಗರ್ಭಗೃಹ ಇದೆ, ಅದರ ಭೂಮಿಯ ಅಡಿಯಲ್ಲಿ ಶಿವ ದೇವಾಲಯವಿತ್ತು. ಈ ಭೂಗರ್ಭದಲ್ಲಿ ಶಿವ ದೇವಾಲಯ ಇತ್ತು ಅನ್ನುವಂತಹ ಸತ್ಯ ಒಂದು ತಾಳೆಯ ಗರಿಯ ಮುಖಾಂತರ ಗೊತ್ತಾಗತ್ತೆ. ಅಷ್ಟಿಲ್ಲದೆ ಆ ಜಾಗದಲ್ಲಿ ಇಂತಹ ದೊಡ್ಡದಾದ ಕೆಲಸ ಆಗೋದಕ್ಕೆ ಬಹುಶಃ ಸಾಧ್ಯವೇ ಇಲ್ಲ. ತದನಂತರದಲ್ಲಿ ಅಲ್ಲಿ ಸುಮ್ಮನೆ ಬಂದು ಹೋದಂತಹ ಭಕ್ತಾದಿಗಳಿಗೆಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರೋದಕ್ಕೆ ಶುರುವಾಯಿತು. ಆಗ ಶುರುವಾಯಿತು ನೋಡಿ ಜನರಿಗೆ ಒಂದು ಆಕರ್ಷಣೆ. ಹೇಗೆ ಅಂದರೆ, ಒಂದು ದಿವಸ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸಣ್ಣ ಪರ್ಸನ್ನು ಕೈಲಿಟ್ಕೊಂಡು ಇಬ್ಬರು ಹೆಂಗಸರು ದೇವಸ್ಥಾನಕ್ಕೆ ಬಂದಿದ್ದರು. ಆಕಸ್ಮಿಕವಾಗಿ ಪರ್ಸನ್ನು ಉದುರಿಸ್ಕೊಂಡು ಹೊರಟೋದ್ರು. ಅವರು ಹೋದ ಮೇಲೆ ಮನೆಗೆ ಹೋಗಿ ಅಲ್ಲಿ ಆವಾಗ ನಮಗೆ ಸಂಪರ್ಕಗಳೇನು ಈಗಿನ ಅಷ್ಟೊಂದು ಮೊಬೈಲ್ ಆ ಥರದ್ದೆಲ್ಲ ಏನೂ ಇಲ್ಲದೇ ಇದ್ದಂತಹ ಕಾಲ.
ಸಂಪರ್ಕ ಮಾಡೋದಕ್ಕಾಗ್ದಿರ ಅವರು ಬಹಳ ಪ್ರಯಾಸಪಟ್ಟು ಹೇಗೋ ಒಬ್ಬರನ್ನ ಸಂಧಿಸಿ ಹೇಗಾದರೂ ನನ್ನ ಪರ್ಸ್ ಏನಾದ್ರು ಸಿಕ್ಕತ್ತಾ ನೋಡಿ ಅಂತ ಕೇಳಿದಾಗ ಎಲ್ಲಿ ಹುಡುಕಿದ್ರೂ ಸಿಕ್ಕಲಿಲ್ಲ. ಆದರೆ ನೀವೇ ಬಂದು ಹುಡುಕಿಯಮ್ಮ, ಇದು ದೊಡ್ಡ ಜಾಗದಲ್ಲಿ ಪತ್ತೆ ಹಚ್ಚೋದು ಕಷ್ಟ ಅಂತ ಹೇಳಿದಾಗ ಮಾರನೇ ದಿವಸ ಆಕೆ ಬಂದಾಗ ಅವರು ಎಲ್ಲಿ ಓಡಾಡಿದ್ರು ಆ ಜಾಗವನ್ನು ನೋಡಿದಾಗ ಆ ಪರ್ಸು ಅಲ್ಲೇ ಇತ್ತು. ಅದರ ಸುತ್ತ ನಮ್ಮ ಸರ್ಪರಾಜ ಅದಕ್ಕೆ ಸುತ್ತ ಹಾಕ್ಕೊಂಡು ಯಾರಿಗೂ ಮುಟ್ಟೋದಕ್ಕೆ ಅವಕಾಶ ಕೊಡದಿರ ಕಾಯ್ತಾ ಇತ್ತು. ಇದೇನು ಸಾಮಾನ್ಯ ಸಂಗತಿನ ಅಲ್ಲ. ಇಷ್ಟಾಗಿ ಆ ಪರ್ಸಿನಲ್ಲಿ ಇದ್ದ ಹಣವೆಷ್ಟು? ಕೇವಲ 2,000 ರೂಪಾಯಿ. ಬೇರೆಯವರಿಗೆ ಕೇವಲ 2,000 ರೂಪಾಯಿ ಅಂತ ಅನಿಸಿದ್ರೂ ಕೂಡ ಆಕೆಗೆ ಅದು ದೊಡ್ಡ ಮೊತ್ತದ ಹಣ. ಹಾಗಾಗಿ ಅಷ್ಟು ಸ್ವಾಮಿಯ ದರ್ಶನ ಮಾಡಿ ನಮಸ್ಕಾರ ಮಾಡಿದ ತಕ್ಷಣ ಅದು ಜಾಗ ಬಿಟ್ಟು ಹೋಗಿ ಅವರಿಗೆ ಪರ್ಸನ್ನು ದೊರಕಿಸಿಕೊಡುವಂತಹ ಕೆಲಸ ಯಾವ ಪೊಲೀಸರು ಮಾಡಲಿಲ್ಲ, ನಮ್ಮ ನಾಗರಾಜ ಮಾಡಿದ್ದು. ಇಂತಹ ಘಟನೆಗಳು ಪ್ರತಿನಿತ್ಯ ನಡೆಯೋದಕ್ಕೆ ಶುರುವಾಯಿತು. ಒಂದು ದಿವಸ ಒಂದು ತಾಯಿ ಮಗುವನ್ನು, ಹುಟ್ಟಿದ ಕೆಲವೇ ದಿವಸಗಳ ಮಗುವನ್ನು ಎತ್ಕೊಂಡು ಬರ್ತಾರೆ. ವೈದ್ಯರು ಹೇಳ್ತಾರೆ ಇದಕ್ಕೆ ಬಹುಶಃ ಕಣ್ಣಿನ ದೃಷ್ಟಿ ಇಲ್ಲ ಅಂತ ಹೇಳಿ. ಆಗ ಕಂಗಾಲಾಗಿ ಬಂದಾಗ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರು ಹೇಳಿದ್ದಾದರೂ ಏನು, ಕೇವಲ 9 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಮಗುವನ್ನು ಎತ್ಕೊಂಡು ಪ್ರದಕ್ಷಿಣೆ ಮಾಡಿ ನನ್ನ ಮಗುವಿಗೆ ಕಣ್ಣನ್ನು ದಯಪಾಲಿಸು ಅಂತ ಕೇಳಿದಾಗ ಒಂದು 3 ತಿಂಗಳ ಕಾಲದ ನಂತರದಲ್ಲಿ ಆಕೆ ಬಂದು ಹೇಳಿದರು, ನನ್ನ ಮಗುವಿನ ಕಣ್ಣು ತುಂಬ ಚೆನ್ನಾಗಿ ದೃಷ್ಟಿ ಇದೆ ಅಂತ. ಇಂತಹ ಸಂತೋಷದ ವಿಚಾರ. ಈ ತರಹ ಪ್ರತಿನಿತ್ಯಗಳು ಕೂಡ ಪವಾಡಗಳನ್ನೇ ಸೃಷ್ಟಿಸ್ತಾ ಬಂದಿರತಕ್ಕಂತಹದ್ದು ಈ ಮುಕ್ತಿನಾಗ ಕ್ಷೇತ್ರ. ಈ ಮುಕ್ತಿನಾಗ ಕ್ಷೇತ್ರದಲ್ಲಿ ಅನೇಕರಿಗೆ ಅನೇಕ ರೀತಿಯ ಅನುಭವಗಳಾಗಿದೆ. ಬಹಳ ದೊಡ್ಡವರಿಗೆ ಬಹಳ ದೊಡ್ಡ ಮಟ್ಟದ ಅನುಭವಗಳಾಗಿದೆ. ಸಾಮಾನ್ಯರಿಗೆ ಕೂಡ ಅವರವರ ಕೆಲಸ ಕಾರ್ಯಗಳು ಸುಲಭ ರೀತಿಯಲ್ಲಿ ಆಗುವಂತಹ ಕಾರ್ಯ ನಡೆದಿರ್ತಕ್ಕಂಥದ್ದು ಇದೇ ಮುಕ್ತಿನಾಗ ಕ್ಷೇತ್ರ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು. ಇಲ್ಲಿ ಸ್ವಾಮಿ ಸ್ವಯಂ ಇದ್ದಾರೆ. ಹೇಗೆ ಇಲ್ಲಿ ಪರಿಹಾರಗಳು ಸಿಗ್ತಾ ಇದೆ ಅಂತಂದರೆ, ಸ್ವಾಮಿ ಸ್ವಯಂ ಇರೋದರಿಂದನೇ ಇಲ್ಲಿ ಪರಿಹಾರಗಳು ಸಿಗ್ತಾ ಇರೋದು. ನಾವು ಯಾವುದಾದ್ರೂ ಕಚೇರಿಗೆ ಹೋಗ್ತೀವಿ, ಯಾರನ್ನೋ ಭೇಟಿ ಮಾಡಬೇಕು ಅಂತ, ಅವರು ಆ ಆಸನದಲ್ಲಿ ಕುಳಿತಿದ್ದಾಗ ನಾವೇನಾದರೂ ಹೋಗಿ ಕೇಳಿದ್ರೆ ಆಯಿತು ಹೋಗಪ್ಪ ಸೈನ್ ಹಾಕ್ಕೊಡ್ತೀನಿ ಅಂತ ಹೇಳಬಹುದು. ಆಸನದಲ್ಲಿ ಯಾರೂ ಇಲ್ಲದೇ ಇದ್ದಾಗ ಹೋಗಿ ನೀವು ಪ್ರಲಾಪಿಸಿದರೂ ಏನೂ ಪ್ರಯೋಜನ ಆಗಲ್ಲ, ಹೌದಲ್ವಾ? ಅದೇ ರೀತಿ ನಾವು ಹೋಗಿ ಹೇಳಿಕೊಂಡಾಗ ಕೇಳೋದಕ್ಕೆ ಒಂದು ಶಕ್ತಿ ಇದೆ, ಒಂದು ಚೇತನ ಇದೆ, ಅಲ್ಲಿ ಒಂದು ಚೈತನ್ಯ ಇದೆ, ಒಂದು ಆಕಾರ ಇದೆ ಅಂತಂದರೆ ಅದು ಮುಕ್ತಿನಾಗ ಸ್ವಾಮಿ. ಅಂತಹ ಸ್ವಾಮಿ ಸ್ವಯಂ ಅಲ್ಲಿ ಇರೋದ್ರಿಂದನೇ ನಾವು ಹೋಗಿ ಏನನ್ನಾದರೂ ಕೇಳಿದ್ರೆ ಅವರು ಅಸ್ತು ಅಂತಾರೆ, ಅದು ನಡೀತಾ ಬಂದಿದೆ. ಇಂತಹ ದಿವ್ಯವಾದ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರ. ಹೌದು, ಮುಕ್ತಿನಾಗ ಕ್ಷೇತ್ರದ ಬಗ್ಗೆ ನಾವು ಕೇಳಿದ್ದೀವಿ. ಈಗ ನೀವು ಹೇಳುವ ವಿಶೇಷವಾದ ವಿಚಾರ ಏನು ಅಂತಲೂ ಅನ್ನಿಸ್ತಾ ಇದೆ ಅಲ್ವಾ? ಖಂಡಿತವಾಗಿಯೂ ಅಲ್ಲಿಗೆ ಬರ್ತೀನಿ. ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದಂತಹ ನಿರ್ಮಾತೃ ಇವತ್ತಿಗೆ ಇಲ್ಲ. ಈಗ 8 ವರ್ಷದ ಕೆಳಗೆ ಏಕಾಏಕಿ ಒಂದು ದಿವಸ ಅವರು ದೇಹವನ್ನು ತ್ಯಾಗ ಮಾಡಿದ್ರು. ಆ ದಿವಸ ನಮಗೆ ಜಂಗಾಬಲವೇ ಉಡುಗೆ ಹೋಯಿತು. ಈ ಕ್ಷೇತ್ರದ ಗತಿ ಏನು, ಮುಂದೆ ನಿಂತು ನಡೆಸೋರು ಯಾರು? ತುಂಬ ಜನ ಹೇಳಿದ್ರು ಈ ದೇವಸ್ಥಾನ ಬಾಗಿಲು ಹಾಕ್ಬಿಡ್ತಾರೆ ಅಂತ. ಬೇಕಾದಷ್ಟು ಜನ ಮಾತುಗಳನ್ನು ಆಡ್ಕೊಂಡ್ರು. ನನಗೂ ಕೂಡ ಬಹಳ ಭಯವಾಯಿತು, ಇಂತಹ ದೊಡ್ಡ ಮಟ್ಟದ ಕ್ಷೇತ್ರವನ್ನು ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಆದರೂ ಕೂಡ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳಿ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಆದರೆ ಏನಾಗಿತ್ತು, ಗುರುಗಳಿಲ್ಲ ಅಂತ ಹೇಳಿ ಕ್ಷೇತ್ರಕ್ಕೆ ಒಂದು ನರಪಿಳ್ಳೆಯೂ ಬರ್ತಾ ಇರಲಿಲ್ಲ. ಯಾರು ಒಂದೇ ಒಂದು ಮನುಷ್ಯ ಸಂಚಾರವೇ ಇಲ್ಲದಂತೆ ನಿರ್ಜನವಾಗಿ ಹೋಗಿತ್ತು ಆ ಜಾಗ. ಹಾಗೂ ಕೂಡ ಧೈರ್ಯ ಕುಂದದೆ ಏನೋ ಭಗವಂತ ಮಾಡಿಸಿದಾಗ ಆಗಲಿ ಅಂತ ಹೇಳಿ ದಿನನಿತ್ಯದ ಪೂಜಾ ಕೈಂಕರ್ಯಗಳಷ್ಟನ್ನೇ ನಡೆಸಿಕೊಂಡು ಹೋಗುವಂತಹ ಒಂದು ಕೆಲಸವನ್ನಷ್ಟೇ ನಾನು ಪ್ರಾರಂಭದಲ್ಲಿ ಮಾಡಿದ್ದು. 1 ವರ್ಷದ ಕಾಲ ಇದೇ ರೀತಿ ನಡೀತು. ನಮ್ಮ ಅದೃಷ್ಟಕ್ಕೆ ತದನಂತರದಲ್ಲಿ ಕರೋನಾ ಬಂತು. 2 ವರ್ಷ ದೇವಸ್ಥಾನಗಳ ಬಾಗಿಲೇ ಮುಚ್ಚಿ ಹೋಯಿತು. ಕೇವಲ ಮತ್ತೆ ಪೂಜೆಯಷ್ಟೇ ನಡೆಯೋದಕ್ಕೆ ಶುರುವಾಯಿತು. ತದನಂತರದಲ್ಲಿ ಸ್ವಲ್ಪ ಒಂದೊಂದೇ ಹೆಜ್ಜೆ ಮಗು ಹೇಗೆ ಅಂಬುಗಾಲಿಟ್ಕೊಂಡು ತಾನು ನಡೆಯೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ, ಹಾಗೆ ನಾವು ಕೂಡ ಮಲಗಿ ಎದ್ದು ಅಂಬಗಾಲಿಟ್ಟು ಆಮೇಲೆ ಕುಳಿತು ಎದ್ದು ನಿಂತು ಈಗ ಸ್ವಲ್ಪ ಹೆಜ್ಜೆಯನ್ನು ಇಡುವ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಕ್ಷೇತ್ರದ ಬೆಳವಣಿಗೆಯಿಂದ ಅಂದಿನಿಂದ ನಾನು ನನ್ನ ಹೆಗಲ ಮೇಲೆ ಹಾಕಿ ಭಗವಂತನ ಒಂದು ಸಹಕಾರದಿಂದ, ಮುಕ್ತಿನಾಗನ ಕೃಪೆಯಿಂದ ಈ ಒಂದು ಕ್ಷೇತ್ರದ ಕೆಲವು ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ನಡೆಸ್ಕೊಳ್ತಾ ಬಂದಿದ್ದೀನಿ.
ಆದರೆ ಮುಕ್ತಿನಾಗ ಅಷ್ಟಕ್ಕೆ ಸುಮ್ಮನೆ ಬಿಟ್ಟನ? ಖಂಡಿತ ಇಲ್ಲ. ಅವನ ಶಕ್ತಿ ಅಲ್ಲಿದೆ ಅಂತ ಹೇಳೋದಕ್ಕೆ ಏನು ಪುರಾವೆ ಅಂತಂದರೆ, ನಮ್ಮಂಥ ಸಾಮಾನ್ಯ ಮನುಷ್ಯರ ಕೈಲಿ ಇಂತಹ ಬೃಹದಾಕಾರದ ಕ್ಷೇತ್ರದ ಒಂದು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಇದು ಸಾಮಾನ್ಯದ ಕೆಲಸ ಅಲ್ಲ. ಅಂತಹ ಕೆಲಸ ಮಾಡಬೇಕಾದ್ರೆ ಯಾರಿಂದ ಸಾಧ್ಯ? ಕೇವಲ ಸ್ವಾಮಿಯ ಶಕ್ತಿ ಒಂದರಿಂದಲೇ ಸಾಧ್ಯ. ಯಾಕೆ ಅಂದರೆ ಇದು ಆ ಮಟ್ಟಕ್ಕೆ ಇವತ್ತು ಕ್ಷೇತ್ರದ ಒಂದು ಬೆಳವಣಿಗೆ ಆಗಿದೆ ಅಂದರೆ ಎಲ್ಲಕ್ಕೂ ಕೂಡ ಸಂಪೂರ್ಣವಾದ ಯಾರ ಶಕ್ತಿಯಿಂದ ನಡೀತಾ ಇದೆ ಅಂದರೆ ಕೇವಲ ಮುಕ್ತಿನಾಗನ ಶಕ್ತಿಯಿಂದ ನಡೀತಾ ಇರತಕ್ಕಂತಹ ದೇವಾಲಯ ಈ ಮುಕ್ತಿನಾಗ ಕ್ಷೇತ್ರ. ಎಲ್ಲಿದೆ? ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿದೆ. ಬೆಂಗಳೂರಿನಲ್ಲಿ ರಾಮುಹಳ್ಳಿಯಲ್ಲಿ ದೊಡ್ಡ ಆಲದ ಮರದ ರಸ್ತೆಯಲ್ಲಿ ಮುಕ್ತಿನಾಗ ಕ್ಷೇತ್ರ, ಬೃಹತ್ ಮುಕ್ತಿನಾಗ ಕ್ಷೇತ್ರ. ಸ್ವಾಮಿ ಎಷ್ಟಿದ್ದಾರೆ? 18 ಅಡಿಗಳಷ್ಟು ಎತ್ತರದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರನ್ನು ನೋಡೋದೇ ಒಂದು ಸೌಭಾಗ್ಯ. ಸ್ವಾಮಿಯನ್ನು ನೋಡಿ ದರ್ಶನ ಭಾಗ್ಯದಿಂದನೇ ಬೇಕಾದಷ್ಟು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಈ ದಿವಸ ಅಂದರೆ ಫೆಬ್ರವರಿ 7ನೇ ತಾರೀಕು ಕುಂಭಾಭಿಷೇಕದ ದಿವಸ ಬನ್ನಿ. ಕುಂಭಾಭಿಷೇಕವನ್ನು ನೋಡಿ ಆ ಮಹಾದ್ವಾರದಿಂದ ನೀವು ಒಳಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ಈ ಒಂದು ಸೌಭಾಗ್ಯವನ್ನು ಎಲ್ಲರಿಗೂ ತಿಳಿಸಬೇಕು ಅನ್ನುವಂತಹ ವಿಶೇಷವಾದ ವಿಚಾರವನ್ನು ಹೇಳಿದಾಗ ನನಗೆ ವಾಹಿನಿಯವರು ಸಾಕಷ್ಟು ಒಂದು ರೀತಿಯ ಸಹಕಾರವನ್ನು ಕೊಟ್ಟು ಎಲ್ಲರಿಗೂ ತಿಳಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥವರಿಗೆ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ, ಪ್ರತಿಯೊಬ್ಬರು ಬನ್ನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.